ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಇದೇ ವಿಚಾರವಾಗಿ ಸಿಎಂ ಸ್ಥಾನದ ಜೊತೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಮೇಜರ್ ಸರ್ಜರಿ ಆಗುತ್ತೆ ರಾಜಕೀಯ ಹೈ ವೋಲ್ಟೇಜ್ ಕೇಂದ್ರವಾಗಿದೆ ಈಗ ರಾಜೀನಾಮೆ ವಿಚಾರ ಬೆನ್ನಲ್ಲೇ ಕಾವೇರಿಗೆ ಸಿದ್ದು ಆಪ್ತರ ದಂಡು ಈಗ ಬರ್ತಾ ಇದೆ ಸಿಎಂ ಕಾವೇರಿ ನಿವಾಸದಲ್ಲೇ ಇರುವಂತಹ ಸಿದ್ದರಾಮಯ್ಯ ಈ ಒಂದು ವಿಚಾರ ತಿಳಿದು ಈಗ ಎಲ್ಲರೂ ಕೂಡ ಅಲ್ಲೇ ಹೋಗ್ತಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಆಪ್ತರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ ಒಂದು ಕಡೆ ಅದರ ಜೊತೆ ಈಗ ದೆಹಲಿಯಿಂದ ಆಪ್ತರ ಜೊತೆ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಹೈ ವೋಲ್ಟೇಜ್ ಕೇಂದ್ರವಾಗಿದೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಎಲ್ಲರೂ ಕೂಡ ಅವರ ಆಪ್ತರು ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲೇ ಇದ್ದಾರೆ ಸದ್ಯಕ್ಕೆ ಹಾಗಾಗಿ ಈಗ ಅವರ ಅಧಿಕೃತ ನಿವಾಸದಲ್ಲಿ ಅವರ ಆಪ್ತ ಸಚಿವರು ಅವರ ಆಪ್ತ ಬಣದವರು ಎಲ್ಲರೂ ಕೂಡ ಈಗ ಹೊರಟಿದ್ದಾರೆ ಹುಗಾರ್ ಈಗ ನೋಡ್ತಾ ಇದ್ದೀವಿ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ವಿಚಾರ ಹೌದು ಅದರಲ್ಲೂ ಕೂಡ ಅಧಿಕಾರ ಅಂತ ಬಂದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು ಆದ್ರೆ ಇಷ್ಟೊಂದು ಸುಲಭವಾಗಿ ಹೇಗೆ ನಂಬ್ಕೊಂಡ್ಬಿಟ್ರು ಅಥವಾ ಒಪ್ಕೊಂಡ್ಬಿಟ್ರು ಅನ್ನೋಂಥದ್ದು ಕೂಡ ಒಂದು ಶಾಕಿಂಗ್ ವಿಚಾರ ಈಗ ಎಲ್ಲರೂ ಕೂಡ ಅವ್ರ ಮನೆಗೆ ತೇಳ್ತಾ ಇದ್ದಾರಂತೆ ಏನಿದೆ ಡೀಟೇಲ್ಸ್ ರೋಶಿನಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಹಳಷ್ಟು ಯಾರು ಕೂಡ ಊಹಿಸದೇ ಇರ್ಲಿಲ್ಲ ಯಾಕಂತಂದ್ರೆ ಅವರ ರಿಯಾಕ್ಷನ್ ಆಗಿರ್ಬಹುದು ಅವರ ಆಪ್ತರ ಹೇಳಿಕೆಗಳಾಗಿರ್ಬಹುದು ಇವನ್ನೆಲ್ಲವನ್ನು ಕೂಡ ಕೇಳ್ತಾ ಇದ್ರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಇದ್ವು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಲವಾದ ಹಠ ಏನಿದೆ ಒಂದ್ ಕಡೆ ಯಾವ ಒಂದು ನೀವೇನು ಹಿಂದೆ ಮಾತುಕತೆ ಏನಾಗಿತ್ತು ಅದರಂತೆ ನಡೆದುಕೊಳ್ಳಿಲ್ಲ ಅಂತಂದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮಾತ್ರ ನಾನು ಉಳಿತೇನೆ ನನಗೆ ಯಾವುದೇ ರೀತಿ ಪದವಿ ಅನ್ನುವಂಥದ್ದು ಬೇಡ ಯಾವುದೇ ರೀತಿ ಪಕ್ಷದ ಜವಾಬ್ದಾರಿ ಬೇಡ ಅನ್ನುವಂತಹ ಇದೇ ನನ್ನ ಕೊನೆಯ ನಿರ್ಧಾರ ಈ ನಿರ್ಧಾರವನ್ನ ಯಾರು ಕೂಡ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮೇಲೆ ನಿಮ್ಮ ನಿರ್ಧಾರದ ಮೇಲೆ ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂತ ಮಾತನ್ನ ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಧ್ವನಿಗೂಡಿಸಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂಡ ಚರ್ಚೆ ನಡೆಸ್ತಾರೆ ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಜೊತೆ ಅಂತಿಮವಾಗಿ ಚರ್ಚೆ ನಡೆಸಿ ಇಲ್ಲ ತಾವು ಇದೊಂದ್ ಸಾರಿ ಬಿಟ್ಟು ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಸೂಚನೆ ಏನಿದೆ ರಾಹುಲ್ ಗಾಂಧಿ ಮನವೊಲಿಸಿದಂತ ಏನು ಆ ರೀತಿ ಏನಿದೆ ಅದಕ್ಕೆ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾಗಿ ಈ ಒಂದು ಇದ್ದಕ್ಕಿದ್ದಂತೆ ಅವರು ಒಪ್ಪಿಕೊಳ್ಳುವಂತಹ ರೀತಿ ಕೂಡ ಸಿದ್ದರಾಮಯ್ಯವರು ಮುಂದಾಗಿಲ್ಲ ಅನ್ನುವಂತ ಮಾಹಿತಿ ಇದೆ ಅವರ ಆಪ್ತರ ಜೊತೆ ಚರ್ಚೆ ನಡೆಸಿ ತಮ್ಮ ನಿಲುವನ್ನ ನಾನು ತಿಳಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವುದು ಅದರ ಭಾಗವಾಗಿ ನಿನ್ನೆಯೂ ಕೂಡ ಅವರ ಆಪ್ತ ಸಚಿವರ ಜೊತೆ ತಡರಾತ್ರಿವರೆಗೂ ಚರ್ಚೆ ನಡೆಸಿದ್ದಾರೆ ಇದೀಗೂ ಕೂಡ ಈಗಲೂ ಕೂಡ ಅವರ ಆಪ್ತ ಶಾಸಕರು ಏನಿದ್ದಾರೆ ಸಚಿವರು ಏನಿದ್ದಾರೆ ಅವರೆಲ್ಲರೂ ಕೂಡ ಅವರ ಸರ್ಕಾರಿ ನಿವಾಸ ಕಾವೇರಿ ಹತ್ರ ಕೂಡ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಇಡೀ ದಿನವೂ ಕೂಡ ಸುದೀರ್ಘವಾಗಿರ್ತಕ್ಕಂಥ ಅವರ ಆಪ್ತರ ಜೊತೆ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನವನ್ನ ಈಗ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟಪಡಿಸಬೇಕಾಗಿದೆ ಈಗ ಅಲ್ಲಿ ಸುಮಾರು 85% ಅವ್ರು ಒಪ್ಕೊಂಡ್ ಬಂದಿದ್ದಾರೆ ಇನ್ನೇನು ಈ ಉಳಿದಿರ್ತಕ್ಕಂಥದ್ದನ್ನ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ಕೊಡಬೇಕಾಗಿದೆ ತಮ್ಮ ಒಂದು ಸುದ್ದಿಗೋಷ್ಠಿಯ ಮುಖಾಂತರ ತಮ್ಮ ಒಂದು ನಿಲುವನ್ನ ತಮ್ಮ ರಿಸೈನ್ ಮಾಡುವಂತ ಸುದ್ದಿಯನ್ನ ಹೇಳ್ಬೇಕಾಗಿದೆ ಹಾಗಾಗಿ ಅದಕ್ಕೆಲ್ಲದಕ್ಕೂ ಕೂಡ ತಾವು ಸಿದ್ದರಾಮಯ್ಯವರು ಸನ್ನದ್ಧರಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ ರೋಶಿನಿ ಎಸ್ ಥ್ಯಾಂಕ್ ಯು ಉಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಅದರಲ್ಲೂ ಕೂಡ ನಾಳೆ ಸಿಎಂ ಸಿದ್ದರಾಮಯ್ಯ ಬಹುಶಃ ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳುವ ಹಾಗೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂತು 3 ವರ್ಷದ ಹಿಂದೆ ಆ ಸಂದರ್ಭದಲ್ಲೇ ಈ ಒಂದು ಡಿಸಿಷನ್ ಆಗಿತ್ತು ಅಂತಂದ್ರೆ ಈ ಒಂದು ಮಾತುಕತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು ಅದರಲ್ಲೂ ಕೂಡ ಡಿಕೆಗೆ ಒಂದು ಮಾತನ್ನ ಕೊಟ್ಟಿತ್ತು